ಪಕ್ಕ ಹೋಗ್ತೈತೆ, ಏನು ಡೌಟೇ ಇಟ್ಕೊಂಬೇಡಿ. ಅಲ್ಲ ಟಾರ್ಗೆಟ್ ಡಿನ್ನರ್ ಅಲ್ಲ ಅದು ರೀ, ಡಿನ್ನರ್ ಪಾರ್ಟಿ ಅಲ್ಲ ಅದು, ಮನಿ ಪಾರ್ಟಿ ಅದು. ಮನಿ ಪಾರ್ಟಿ. ಈಗ ನೆಕ್ಸ್ಟ್ ಅವರು ರೀಶಫಲಲ್ಲಿ ನಿಮ್ಮ ಚೇಂಬರು ಅದೇ ಚೇಂಬರ್ ಉಳಿಬೇಕಾ ಇಲ್ವಾ, ನಿಮ್ಗೆ ಅದೇ ಖಾತೆ ಉಳಿಬೇಕಾ ಇಲ್ವಾ ಅದನ್ನು ತೀರ್ಮಾನ ಮಾಡ್ತಾರೆ. ಆ ಫಂಡಿಂಗ್ ಎಷ್ಟೆಷ್ಟು ಅಂತ ಖಾತೆ ವೈಸ್ ಫಿಕ್ಸ್ ಮಾಡಿದ್ದಾರೆ. ಫಿಕ್ಸ್ ಮಾಡಿರೋದು 100ಕ್ಕೆ. ನನಗೆ ಅಲ್ಲಿ ಯಾರು ಹೋಗಿದ್ರೋ ಅವರೇ ಹೇಳಿದ್ದಾರೆ ನನಗೆ ಫಿಕ್ಸ್ ಮಾಡಿರೋದು. ಕೆಲವರೆಲ್ಲ ಓಡೌಟವ್ರೆ, ಅರ್ಧಕ್ಕೆ ಓಡೌಟವ್ರು, ಫಂಡ್ ಅಂತ ತಕ್ಷಣ ಓಡೌಟವ್ರೆ, ಕೆಲವರು ಬಂದೇ ಇಲ್ಲ. ಅದರಿಂದ ಈ ಕಾಂಗ್ರೆಸ್ ಪಾರ್ಟಿಗೆ ಇಡೀ ದೇಶದಲ್ಲಿ ಎಲ್ಲಿ ಫಂಡಿಂಗ್ ಬರ್ತದೆ ನೀವೇ ಹೇಳಿ. ನಾನು ರಾಜ್ಯದ ಜನತೆನ ಕೇಳಕ್ಕೆ ಇಷ್ಟಪಡ್ತೀನಿ. ಬಿಹಾರ್ ಎಲೆಕ್ಷನ್ಗೆ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ಫಂಡ್ ಬರ್ತತೆ? ಹಿಮಾಚಲ್ ಪ್ರದೇಶ ಒಂದಿದೆ, ಅಲ್ಲೇ ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿ ಇದ್ದಾರೆ, ಭಿಕ್ಷೆ ಬೇಡ್ತಾ ಇದ್ದಾರೆ ಅವರು. ಇನ್ನು ಆಂಧ್ರ ತೆಲಂಗಾಣ ರೇವಂತ್ ರೆಡ್ಡಿ ಹ್ಯಾಂಡ್ ಶಾಪ್ ಅಂದ್ಬಿಟ್ಟವ್ರೆ, ಸರ್ಕಾರ ಪಾಪರ್ ಔಟ್ ಇದೆ, ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಕೊಡೋರು ಯಾರು? ಇಲ್ಲೇ ಕರ್ನಾಟಕನೇ. ಜನಕ್ಕೆ ಇಲ್ಲ, ಜನಕ್ಕೆ ಖರ್ಚು ಮಾಡೋಕ್ಕೆ, ಗುಂಡಿ ಮುಚ್ಚೋಕ್ಕೆ ದುಡ್ಡಿಲ್ಲ, ಆದರೆ ವಸೂಲಿ ಮಾಡೋಕ್ಕೆ 108 ದಾರಿ ಹುಡ್ಕೊಂಡವ್ರು ಅವರು. ಈಗ ಬಂದಿದೆಯಲ್ಲ ಕೇಂದ್ರದ ಹಣ ಬಂದಿದೆಯಲ್ಲ, ಏನು ಫ್ಲಡ್ ರಿಲೀಫ್ ಬಂದಿದೆ, ಈ ಥರ ಕೇಂದ್ರದಿಂದ ಭಾಳಷ್ಟು ಹಣ ಬಂದಿದ್ದಾರಲ್ಲ, ಅದರಲ್ಲಿ ನೋಡ್ತಾರೆ. ಇವ್ರ ಹತ್ರ ಅಂತೂ ಹಣ ಇಲ್ಲ, ಕೇಂದ್ರದ ಹಣ ಬರ್ತೈತಲ್ಲ, ಸಾವಿರಾರು ಕೋಟಿ ರೂಪಾಯಿ ಹಣ ಬಂದೇ ಬರ್ತತೆ, GST ಹಣ ಬರ್ತೈತೆ, ಬೇರೆ ಹಣ ಬರ್ತತೆ. ಅದರಲ್ಲಿ ಎಲ್ಲೆಲ್ಲಿ ಕಮಿಷನ್ ನೋಡಿಬೋದು ಅದನ್ನು ಒಡೆದು ಬಿಹಾರ್ ಎಲೆಕ್ಷನ್ಗೆ ಮೇಯ್ನ್ ಫಂಡಿಂಗ್ ಕರ್ನಾಟಕನೇ ಮೇಯ್ನ್ ಫಂಡರ್. 400 ಕೋಟಿ ಏನೋ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ, 400 crores ಫಂಡಿಂಗ್ ಇಲ್ಲಿಂದ ಪಕ್ಕ. ಅಷ್ಟು ಜನರ ಸುಲಿಗೆ ಮಾಡಿ ಇವು ಫಿಕ್ಸ್ ಮಾಡಿದಾರಲ್ಲ. ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ನೀವು ಎಷ್ಟು ಕೊಡಬೇಕು? 100 ರೂಪಾಯಿ ಕೊಡಬೇಕು ಫಿಕ್ಸ್ ಮಾಡಿದ್ದಾರೆ. ಕಾಂಟ್ರಾಕ್ಟರ್ಗಳು 60% ಅಂತ ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ. ಈಗ ಬಿಲ್ ಕೊಡಬೇಕಾದ್ರೆ 60% ಹಿಡ್ಕೊಂಡೇ ಕೊಡ್ತಾರೆ ಅವ್ರಿಗೆ. ಈ ಕಾಂಟ್ರಾಕ್ಟ್ರು ಹೇಳಿದಾರಲ್ಲ 60% ಕಮಿಷನ್ ಅಂತ. ಜಾಸ್ತಿ 40% ಪ್ರೂವ್ ಆಗಲಿಲ್ಲಲ್ಲ. ಲೋಕಾಯುಕ್ತ ನಮಗೇನು ಕೋರ್ಟಲ್ಲಿದೆ, ಹೈಕೋರ್ಟಲ್ಲಿ, ಅವ್ರೂ ಒಬ್ಬನೂ ಸಾಕ್ಷಿ ಹೇಳಿಲ್ಲ. BJP ಮೇಲೆ ಸುಮ್ಮನೆ ಆಪಾದನೆ ಮಾಡಿದ್ರು. ಈಗ 60% ಪಕ್ಕ ಅಂತ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ದಾರೆ.